ಸೊ ಹಾಯ್ ಗೈಸ್, ಇವತ್ತು ನೇಹಾ ಹಿರೇಮಠ ಅವ್ರ ಸಂಬಂಧ ಜಸ್ಟಿಸ್ ಸಂಬಂಧ ಪ್ಯಾಂಪ್ಲೆಟ್ ಮಾಡ್ಸಕ್ಕೆ ಬಂದೀವಿ. ಪ್ಯಾಂಪ್ಲೆಟ್ ಮಾಡಿಸಿ ಜೆರಾಕ್ಸ್ ಮಾಡ್ಸಂತೀವಿ. ನೋಡ್ರಿ ಇನ್ನು ಅಣ್ಣ ಅದಾನ. ಅಣ್ಣ ಅಣ್ಣ ಊರಿನಿಂದ ಬಂದಾನ, ಬೆಂಗಳೂರಿನಿಂದ. ಸೊ ಇವತ್ತು ಮಾಡಂತೀವಿ ಬಿ ಮುಂದೆ ಮತ್ತೊಂದು ಅಂದ್ರೆ ಪ್ಯಾಂಪ್ಲೆಟ್ ಎಲ್ಲ ಹಚ್ಚಿ. ಸೊ ವೇಟ್ ಮಾಡಿರಿ ಗೈಸ್, ನೋಡೋಣ ಏನಾಕೈತಂತ. ಸೊ ಗೈಸ್ ಈಗ ಭಾಳಷ್ಟು ಪ್ರಿಂಟ್ ತೆಗ್ಸೀವಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಸೊ ಇವಾಗ ಹೋಗ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಏನೋ ಸ್ವಲ್ಪ ಯೂನಿಕ್ ಕಾನ್ಸೆಪ್ಟ್ ಮಾಡಂತೀವಿ, ಎಲ್ಲರಿಗೂ ರೀಚ್ ಆಗೋಂಗೆ ಏನೋ ಒಂದು ಮಾಡಂತೀವಿ. ಸೊ ಸಪೋರ್ಟ್ ಮಾಡಿರಿ, ಬರ್ತೀವಿ ಮತ್ತೆ. ಗೈಸ್ ಬಂದೀವಿಲ್ಲ, ಕುಂತೀವಿ, ಭಾಳ ಹೊತ್ತನ ಆಗೈತಿ. ವೇಟ್ ಮಾಡತ್ತೀವಿ ಒಳಗೆ ಹೋಗ್ಬೇಕಂತಂದು. ಇಲ್ಲೈತಿ ಎಲ್ಲ ಮಾಡಿಸಿವಿ. ನೋಡ್ಬೇಕು ಇನ್ನೂ ಏನೇನು ಆಗ್ತೈತಿ, ಎಷ್ಟೊತ್ತಾಗ್ತೈತಿ. ಒಳಗೆ ಸಿದ್ದರಾಮಯ್ಯ ಸರ್ ಬರಕತ್ತಾರ, ಅವ್ರಿಗೆ ಸಂಬಂಧ ವೇಟ್ ಮಾಡಂತೀವಿ. ಒಳಗೆ CBI ತನಿಖೆ ನಡೆದೈತಿ. ಮ್ಯಾಗ ಹೋಗಂತೀವಿ. ಸರ್ ಮನೆಗೆ ಬಂದ್ವಿ. ಸಂಘಟನೆ ಹೆಸರು ಬಂದ್ರು ಕೂಡ ಸಂಘಟನೆ ಯಾರಾದ್ರೂ ಕೊಡ್ಬೋದು, ಯಾರಾದ್ರೂ ಆಮೇಲೆ ಇನ್ನೊಂದು ಕೆಲವೊಂದು ಪ್ರಶ್ನೆ ಮಾಡಿದ ಸರ್. ಅದ್ರಾಗ ಪರ್ಟಿಕ್ಯುಲರ್ ಆಗಿ ಏನು ಮಾಡಿವಿ, ಹೆಸರುಗಳಾದ್ರು ಮತ್ತೆ ಇನ್ಸ್ಟಾಗ್ರಾಮ್ದು ID ಮೆನ್ಷನ್ ಮಾಡಿ. ಅವ್ರ ಕಡೆ ಏನಾದ್ರು ಈ ಪ್ರಾಜೆಕ್ಟ್ ಬಗ್ಗೆ ಅಥವಾ ಅವ್ರು ಇದ್ರ ಬಗ್ಗೆ ಏನಾದ್ರು ಐಡಿಯಾಸ್ ಇದ್ರೆ ಈ ವ್ಯಕ್ತಿಗೆ ಇಂಥ ಶಿಕ್ಷೆ ಆಗ್ಬೇಕು ಬಟ್ ಅವ್ರಿಗೆ ಹೇಳ್ಬೇಕನ್ನೋ ಮನಸ್ಸಾಗಿ ಇರ್ತೈತಿ. ಬಟ್ ಅವ್ರು ರೈಸ್ ಮಾಡಂಗಿಲ್ಲ, ಅವ್ರು ಮಾತಾಡಕ್ ಆಗಿಲ್ಲ. ಯಾಕಂದ್ರೆ ಸಮಾಜದಾಗಿರೋ ಸೀನಿಯರ್ಸ್ ತುಳು ಬಿಡ್ತಾರೆ, ಅವ್ರು ಮಾತಾಡಕ್ ಆ ಭಯದಿಂದ ಅವ್ರು ಹೇಳಕ್ ಆಗಿಲ್ಲ. ಸೊ ಅಂಥವ್ರ ಸಂಬಂಧ ಏನ್ ಮಾಡಿ ಪರ್ಟಿಕ್ಯುಲರ್ ಆಗಿ ಇನ್ಸ್ಟಾಗ್ರಾಮ್ ಮಾಡಿಕೊಡಿ. ಅವ್ರು ಏನೋ ಬೇಕಂದ್ರೆ ನಮ್ಗೆ ಹೇಳ್ಬೋದು, ನಾವು ಅದ್ರ ಬಗ್ಗೆ ನಾವು ತಗೊಳ್ಳೋಣ. ಇದ್ರ ಬಗ್ಗೆ ಒಂದು ದಯವಿಟ್ಟು ಸ್ಟೇಟ್ಮೆಂಟ್ ಕೊಡಬೇಕು. ನಿಯರ್ ಬೈ 126-24 ಈ ಏಜ್ ದೋರ ಇದನ್ನ ಏನ್ ಮಾಡ್ತೀವಿ ಸರ್. ಆಲ್ ಓವರ್ ಸೋಶಿಯಲ್ ಮೀಡಿಯಾ ಎಲ್ಲ ಆಲ್ ಓವರ್ ಇಂಡಿಯಾ ಸೋಶಿಯಲ್ ಮೀಡಿಯಾ ಸರ್. ಸೊ ಅದಕ್ಕೆಲ್ಲ ಮುಗಿಸ್ತೀವಿ ಸರ್. ಒಂದಿಂದ ನಿಮಗೆ ತೋರಿಸಿದ್ರೆ ಬೇಕಾದಂತ ಅದನ್ನ ಅಲ್ಲಿಂದ ಈ ಧ್ವನಿ ಮುಟ್ಟಿಸಿಲ್ಲ ಸರ್. ಬೆಂಗಳೂರಿನಾಗ ಎಲ್ಲ ಕಡೆ ಮಾಡ್ಸಂತೀವಿ. ಇದನ್ ಮಾಡಿದ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ನಮ್ ಕಡೆ ಪ್ರೂಫ್ಸ್ ಅದಾವ ಸರ್. ಏನಂತ ಹೇಳಿ ಕಾಲೇಜಿಗೆ ಇವತ್ತು ನೀವು ಬರ್ಲಿಲ್ಲ ಅಂದ್ರೆ ನೀವು ಸಸ್ಪೆಂಡ್ ಆಗ್ತೀವಿ. ಅವ್ ಮೆಸೇಜಸ್ ಕೊಡೋಣ ಸರ್ ನಮ್ಮ ಕಡೆ. ಆಮೇಲೆ ಮತ್ತೆ ಇನ್ನೊಂದ್ ಏನೈತಿಪ್ಪ ಅಂದ್ರೆ ನೀವು ಒಂದು ಜಸ್ಟಿಸ್ ಕೇಳುವ ಒಂದು ಗುಂಪದಾಗ ನಮ್ಮ ಕಾಲೇಜ್ ಡ್ರೆಸ್ ಇದ್ರೆ ನೀವು ಡಿಬಾರ್ ಮಾಡ್ತೀವಿ. ಈ ಯಾವ್ದು ಸೆಕೆಂಡ್ ರೀಸನ್ ಸರ್. ಆದ್ರೆ ಈ ಹುಡುಗರು ಈ ಒಂದು ಹತ್ಯೆ ಪ್ರಕರಣ ನಂತರ ಸಾರ್ವಜನಿಕರಲ್ಲಿ ಭಯಭೀತರಾಗುವಂತ ವಿದ್ಯಾರ್ಥಿಗಳಿಗೆ ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು ಎಲ್ಲ ಒಬ್ಬೊಂದು ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾವುದೇ ಸಂಘಟನೆ ಇಲ್ಲದೆ ಸ್ವಯಂ ಪ್ರೇರಣದಿಂದ ಎಲ್ಲರೂ ತಮ್ಮ ಕಾಯ್ಕೊಂಡು ಹಾಕೊಂಡು, ಅದ್ರಾಗ ಅನೇಕ ಮಂದಿ ವಿದ್ಯಾರ್ಥಿಗಳಂತೂ ಯಾರೂ ಇಲ್ಲ, ಸ್ಟೂಡೆಂಟ್ ಲೈಫ್ನಾಗ ಇಲ್ಲ. ಆದರೆ ಸ್ಟೂಡೆಂಟ್ ಲೈಫ್ನಾಗ ಇದು ಕಷ್ಟ ಅನುಭವಿಸಿ ವ್ಯವಸ್ಥೆ ಹದಗೆಟ್ಟೈತೆ ಅನ್ನೋದು ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ಈ ಒಂದು ಪ್ರಕರಣ ಆದ ನಂತರ ಎಲ್ಲರೂ ತಮ್ಮ ಲೈಫಿಗೆ ಸೆಟ್ಲ್ ಆಗಿದ್ರು ಫ್ರೆಂಡ್ಸ್ ಸರ್ಕಲ್. ಕೆಲವೊಬ್ಬರು ರೈಲ್ವೆ ಜಾಬ್ ಇದ್ರೆ, ಕೆಲವೊಬ್ರು ಮತ್ತೆ ಅನೇಕ ತಮ್ಮ ಪ್ರೈವೇಟ್ನಲ್ಲಿ ಜಾಬ್ ಮಾಡ್ಕೊಂಡಿದ್ರು. ಅವರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಈಗ ತಮ್ಮದೇ ಆದ ವ್ಯವಸ್ಥೆಯಲ್ಲಿ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಲ್ಲ ಜನತೆಗೆ, ಎಲ್ಲ ಸ್ಟೂಡೆಂಟಿಗೆ, ಎಲ್ಲ ತಾಯಂದರಿಗೆ ಮತ್ತು ಶಿಕ್ಷಣ ಇಲಾಖೆ ವೈಫಲ್ಯ ಏನದವು ಅವನ್ನೆಲ್ಲ ಕಂಡು
ಅವರು ಒಂದು ಜಾಗೃತಾ ಅಭಿಯಾನ ಮಾಡಿದ್ದಾರೆ. ಇದಕ್ಕೆ ನೇಹ ಅನ್ನೋ ಅಂತ ಏನು ಆರೋಪಿ ಇದ್ದಾರೆ ಅವರಿಗೆ ಗಲ್ಗೇರಿಸ್ಬೇಕು. ಮತ್ತೆ ಇದರ ಜೊತೆಗೆ ಎಲ್ಲ ಯುವತಿಯರು ಕೂಡ ಜಾಗೃತ ಆಗಬೇಕು. ಈ ಇಂಥ ಪ್ರಕರಣ ಆಗುವಂಥ ಸಂದರ್ಭದಲ್ಲಿ ನಾವು ಕೂಡ ಜೀವನದಲ್ಲಿ ವಿದ್ಯಾರ್ಥಿ ಲೈಫ್ನಲ್ಲಿ ಜಾಗೃತಿ ವಹಿಸ್ಕೊಳ್ಬೇಕು ಅಂತೇಳಿ ಜಾಗೃತ ಅಭಿಯಾನ ಮಾಡ್ತಾ ಇದ್ದಾರೆ. ಸ್ವಯಂ ಪ್ರೇರಿತ ಅವರೇ ಕೂಡ ಇವನ್ನೆಲ್ಲ ಪಾಂಪ್ಲೆಟ್ಗಳನ್ನ ಪ್ರಿಂಟ್ ಮಾಡಿ ಸಾರ್ವಜನಿಕರಲ್ಲಿ ಹಂಚ್ತಾ ಇದ್ದಾರೆ. ಇದು ನಾನು ನನ್ನ ಮಗಳಲ್ಲಿ ಈಗಾಗಲೇ ರಾಜ್ಯದ ದೇಶದ ಅವ್ರ ತಂಗಿ ಇಡೀ ಜನತೆಯ ಮಗಳು, ರಾಷ್ಟ್ರದ ಮಗಳಾಗಿ ಈಕೆ ಒಂದು ಎಲ್ಲರಿಗೆ ಎಚ್ಚರಿಕೆ ಆಗಿದೆ. ಅದಕ್ಕೆ ನಾನು ಸ್ವಂತವಾಗಿ ಒಂದು ಮಿತ್ರ ಮಂಡಳಿಗೆ ಈ ಒಂದು ಅಭಿಯಾನ ಮಾಡಿದ್ದಕ್ಕೆ ನನ್ನ ಈ ಒಂದು ಸಂತಾಪ ಸೂಚಿ ಮತ್ತು ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ನನಗೆ ಬಹಳ ಹಣೆ ಬಲ ಬಂದಿದೆ. ಇದೇ ರೀತಿ ಈಗಾಗಲೇ ಅನೇಕರು ಕೂಡ ಮಾಡಿದ್ದಾರೆ, ಅನೇಕರು ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟಕ್ಕೆ ನಿಂತಿಲ್ಲ, ಇಡೀ ರಾಜ್ಯ, ಇಡೀ ದೇಶ, ರಾಷ್ಟ್ರ ಕೂಡ ಇದಕ್ಕೆ ಖಂಡನೆ ಮಾಡಿದೆ. ಅದರಿಂದ ಇದೇ ರೀತಿ ಎಲ್ಲರೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಆಗಿ ಮಾದರಿ ಆಗಬೇಕು, ನಾವೆಲ್ಲ ಒಂದಾಗಬೇಕು. ಇಂಥ ವ್ಯಕ್ತಿತ್ವ ಮನೋಭಾವನೆ ಇದ್ದವ್ರು ಯಾರೇ ಇದ್ರು ಕೂಡ, ನಿಮ್ಮ ಅಕ್ಕಪಕ್ಕಿದ್ರು ಕೂಡ ಅವ್ರು ಖಂಡಿತ ಅವ್ರನ್ನ ಅಲ್ಲಿಗೆ ಅವ್ರನ್ನ ಮುಳುಗಲಾಕಿ ಅವ್ರನ್ನ ಕಂಪ್ಲೇಂಟ್ ಕೊಟ್ಟು ಒಳಗಾಕಿಸಿ ಅದನ್ನ ಕಾನೂನು ಕ್ರಮ ತಗೊಳಕ್ಕೆ ಹಚ್ಚಿಸ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಇದಕ್ಕೆ ಮಾಡಿದ್ದಕ್ಕೆ ನನ್ನ ಕುಟುಂಬದಿಂದ ಮತ್ತು ದಿವಂಗತ ನ್ಯಾಯ ಮಟ್ಟ ಮನೆತನದಿಂದ ಅವರಿಗೆ ಧನ್ಯವಾದ ಹೇಳ್ತೀನಿ. ಇದೇ ರೀತಿ ನಿಮ್ಮ ಹೋರಾಟ ನಮಗೆ ನ್ಯಾಯ ಸಿಗಬೇಕು, ಅವನಿಗೆ ಗಲ್ಲಗಾಗೋ ತನಕ ಹಚ್ಚೋ ತನಕ ನಾವೆಲ್ಲ ಹೋರಾಟ ಮಾಡ್ಬೇಕಂತ ವಿನಂತಿ ಮಾಡ್ತೀನಿ. ಅವಶ್ಯವಾಗಿ ಮಾಡಿ. ಹಾಯ್ ಗಾಯ್ಸ್, ನಾನು ನಿಮ್ಮ ಗಿರೀಶ್ ಮಾತಾಡೋದು. ಸೊ ಇಷ್ಟು ದಿವಸದಿಂದ ನೇಹಾ ಹಿರೇಮಠ ಅವರ ಜಸ್ಟಿಸ್ ಸಂಬಂಧ ಓಡಾಡತ್ತಿದ್ವಿ. ಸೊ ಇವತ್ತು ಬೆಳಗ್ಗೆನೂ ನಿರಂಜನ್ ಸರ್ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿ, ಸೊ ನಮ್ದೊಂದು ಕಾನ್ಸೆಪ್ಟ್ ಇತ್ತು, ಅದನ್ನು ತಿಳಿಸಿದ್ವಿ ಅವರಿಗೆ. ಸೊ ಅವ್ರು ಅದಕ್ಕೆ ಫುಲ್ ಸಪೋರ್ಟ್ ಕೊಟ್ರು ಗೈಸ್. ಮತ್ತು ಏನಂದ್ರೆ ಸ್ವಲ್ಪ ಕಾಲೇಜಸ್ ಕಡೆ ಹೋಗಿ, ಸ್ವಲ್ಪ ಎಲ್ಲ ಕ್ಯಾಂಪಸ್ ಕಡೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಪ್ಯಾಂಪ್ಲೆಟ್ಗಳೆಲ್ಲ ಹಂಚಿದ್ವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಅಣ್ಣ ಹೇಳ್ತಾರೆ. ಈಗ ಅವೇರ್ನೆಸ್ ಅಂದ್ರೆ ಇದ್ರದ್ದು ಪ್ರಕಾರ ನಾವು ಮಾತಾಡೋದಿದ್ವಿ. ಇದ್ರದ್ದು ಏನಪ್ಪ ಅಂದ್ರೆ ನೇಹಾ ಹಿರೇಮಠ ಅವರ ಇದೇನು ಘಟನೆ ನಡೆದಿದ್ದಲ್ಲ, ಸೊ ಅವರ ಪರವಾಗಿ ಇದೊಂದು ಜಸ್ಟಿಸ್ ಸಿಗಲಿ ಅಂತ ಹೇಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹೆಣ್ಮಕ್ಳಿಗೆ ಏನು ಸೇಫ್ಟಿ ಕೊಡತ್ತಾರ, ಅವ್ರ ಕಾಲೇಜವ್ರು ಈ ಘಟನೆ ನಡೆದಾದ್ಮೇಲೆ ಹುಬ್ಳಿ ಧಾರವಾಡದಾಗಿರೋ ಕಾಲೇಜು ಕೂಡ ಏನು ಡಿಸಿಷನ್ಸ್ ತೊಗೊಂಡಾವ, ಅದ್ರ ಬಗ್ಗೆ ನಾವು ಈ ಕ್ವಶನ್ಸ್ನ ರೈಸ್ ಮಾಡತ್ತೀವಿ. ಅದ್ರ ಬಗ್ಗೆನ ಇದ್ರದ್ದು ನಾವೊಂದು 4 ಜನಕ್ಕೆ ಗೊತ್ತಾಗಲಿ ಅಂತ ತಿಳಿಸಿ ಹೇಳಕತ್ತೀವಿ. ಇದು 4 ಜನಕ್ಕೂ ಗೊತ್ತಾಗಬೇಕಾ, 4 ಜನ ಸ್ಟೂಡೆಂಟ್ಸ್ಗಳಿಗೂ ಗೊತ್ತಾಗಬೇಕಾ, ಇದು ದೊಡ್ಡವ್ರಿಂದ ಸಣ್ಣವ್ರ ಮಟ್ಟ ಇದನ್ನು ಎಲ್ಲರಿಗೂ ತಿಳ್ಕೊಬೇಕು. ಇವಾಗ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ಮಕ್ಕಳಿಗೆ ಚಲೋ ಕಾಲೇಜ್ಗಳಿಗೆ ಹಚ್ತೀರಿ, ಲಕ್ಷಾಂತರ ರೂಪಾಯಿ ರೊಕ್ಕ ಕೊಟ್ಟು ನೀವು ಆ ಕಾಲೇಜಿಗೆ ಸೇರಿಸ್ತೀರಿ ನಿಮ್ಮ ಮಕ್ಕಳನ್ನ. ಬಟ್ ನಿಮ್ಮ ಮಕ್ಕಳು ಆ ಕಾಲೇಜ್ದಾಗ ಸೇಫ್ಟಿ ಅದಾರೋ ಇಲ್ಲೋ ಅನ್ನೋಕೆ ಕಾಲೇಜ್ ಏನು ಕೊಡತ್ತಿದ್ದೀವಿ ಅದು ಬೇಕಲ್ಲ. ಸೊ ಫಸ್ಟ್ ನೀವು ಎಲ್ಲರೂ ಜನಗಳಾಗಲಿ ಸ್ಟೂಡೆಂಟ್ಸ್ ಆಗಲಿ ನಿಮ್ಮ ಕಾಲೇಜ್ಗಳಿಗೆ ಫಸ್ಟ್ ನೀವು ಇದನ್ನು ಕ್ವಶನ್ ಕೇಳಿ. ನೀವೆಲ್ಲ ಸ್ಟೂಡೆಂಟ್ಸು ನೀವು ಇದನ್ನು ಫಸ್ಟ್ ಕ್ವಶನ್ಸ್ ಕೇಳಿರಿ. ಆಮೇಲೆ ಮತ್ತು ನೀವು ಈ ನ್ಯಾಯ ಹತ್ಯೆಯನ್ನು ಜಸ್ಟಿಸನ್ನು ಯಾವತ್ತೂ ಬಿಡಾಕೆ ಹೋಗ್ಬೇಕು. ಆ ಅಪರಾಧಿಗ ಗಲ್ಲು ಶಿಕ್ಷೆ ಆಗೋ ಮಟ್ಟನೂ ಈ ಜಸ್ಟಿಸ್ ನಿಲ್ಲುವುದಿಲ್ಲ, ನಿಲ್ಲಿಸೋದೂ ಇಲ್ಲ. ಆಮೇಲೆ ಇವತ್ತು ಕೆಲವೊಂದು ಕಡೆ ಇದರ ಬಗ್ಗೆ ನಾವು ಹೋಗಿ ಪಾಂಪ್ಲೆಟ್ಸ್ ಕೊಟ್ಟು ಕ್ರಿಯೇಟ್ ಮಾಡಿದ್ವಿ. ಮಾಡಿದಾಗ ಸ್ಟೂಡೆಂಟ್ಸ್ಗಳು ಭಾಳ ಚಲೋ ಸಪೋರ್ಟ್ ಮಾಡಿದ್ರು, ಭಾಳ ಸ್ಟೂಡೆಂಟ್ಸ್ಗಳು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಬಟ್ ಕೆಲವೊಂದು ಕಾಲೇಜಸ್ಗಳ್ದಾಗ ಪ್ರಿನ್ಸಿಪಲ್ಸ್ಗಳು ಏನಂತಾರೆ, ಅಲೋವ್ ಇಲ್ಲ, ಪೇಪರ್ಸ್ ನೀವು ಎದಕ್ಕೆ ಇಸ್ಕೊಂಡ್ರಿ, ಇವ್ರ ಮಾತು ಎದಕ್ಕೆ ಕೇಳ್ತೀರಿ ಅಂತಂದ ಪೊಲೀಸರನ್ನು ಕರೆಸಿ ಎಲ್ಲ ಹೊರಗೆ ಹಾಕ್ರಿ ಹಂಗೆಲ್ಲ ಇದು ಅದು ಅಲ್ಲೆಲ್ಲ ಭಾಳ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ. ಮಾಡ್ಬೇಕಂತಂದೆಲ್ಲ ಮಾಡಿದ್ವಿ, ಆದರೆ ಸ್ವಲ್ಪ ಮಂದಿ ಸಪೋರ್ಟ್ ಮಾಡಂಗಿಲ್ಲ. ನಾವೇನು ಬಯಸ್ತೀವಿ ಅಂದರೆ ಇಷ್ಟು ಓಡಾಡತ್ತೀವಿ, ಇಷ್ಟು ಮಾಡತ್ತೀವಿ, ಜಸ್ಟಿಸ್ ಸಿಗೋ ಸಂಬಂಧ. ಸೊ ಎಲ್ಲರೂ ಹೆಲ್ಪ್ ಮಾಡಲಿ, ಎಲ್ಲರಿಗೂ ಸಪೋರ್ಟ್ ಮಾಡಲಿ ಎಲ್ಲರೂ ಅಂತಂದು ಮಾಡತ್ತೀವಿ. ಸೊ ಅದ್ರ ಸಂಬಂಧ ಎಲ್ಲರೂ ಒಂದಾಗಿ ಓಡಾಡೋಣ, ಜಸ್ಟಿಸ್ ಸಿಗೋ ಮಟ್ಟ ಓಡಾಡೋಣ. ಹಂಗೆ ಸುಮ್ಮನೆ ಬಿಟ್ಟರೆ ಏನೂ ಅಲ್ಲ. ಏನೋ ಘಟನೆ ಆಗಿ ಇಷ್ಟು ದಿವಸಗಳಾದ್ರೂ ಹುಡುಗ ಯಾವುದೇ ರೀತಿಯಾದಂಥ ಶಿಕ್ಷೆ ಆಗಿಲ್ಲ ಇನ್ನೂ ಮಟ್ಟ. ಬೇರೆ ವಿಚಾರಗಳಾಗೆಲ್ಲ ಬಂದಾಗ ಜಲ್ದಿ ಶಿಕ್ಷೆಗಳಾಗ್ಬಿಡ್ತಾವೆ. ಬಟ್ ಈ ವಿಚಾರದಾಗ ಇದಕ್ಕಾಗತ್ತಿಲ್ಲ ವಿಚಾರ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಸ್ಟೂಡೆಂಟ್ಸ್ಗಳು ನೀವು ಫಸ್ಟ್ ತಿಳ್ಕೊಳ್ಳಿ. ಯಾಕಂದ್ರೆ ನಾಳೆ ಬರೋ ಕಾಲದಾಗ ಇದು ನಿಮ್ಮ ಜೊತೆ ನಡೀಬಾರ್ದು ಅಥವಾ ನಿಮ್ಮ ಸುತ್ತಮುತ್ತಲ ಇರುವಂಥ ಒಂದು ಎನ್ವೈರ್ಮೆಂಟ್ದಾಗೂ ಇದು ಆಗಬಾರ್ದು ಇಂಥ ಘಟನೆಗಳು. ಸೊ ಇದು ಫಸ್ಟ್ ಇದು ಲಾಸ್ಟ್ ಆಗಿರ್ಬೇಕು, ಹಿಂಗೆಲ್ಲ ಇನ್ಮ್ಯಾಗ ಆಗಕ್ಕೆ ಹೋಗ್ಬಾರ್ದು. ಅದ್ರ ಸಂಬಂಧ ನಾವೇನು ಮಾಡ್ಬೇಕು, ಓಡಾಡ್ಬೇಕು.
ಹೋರಾಡಿದ್ರೆ ಎಲ್ಲ ಆಗೋದು ಗೈಸ್. ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹಿಂಗೆ ನಡೆಯೋದ ಹಿಂಗೆ ಆಗೋದ.